ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡ್ತಿದ್ದೇನೆ. ಟ್ರೈ ಮಾಡ್ತಿದ್ದೇನೆ ನಾನು ನೋಡ ಹೇಗೆ ಬರ್ತಿದೆ ಅಂತ. ಅಂದ್ರೆ ನಾನು ಹೀಗೆ ಡೈರೆಕ್ಟ್ ಆಗಿ ನಾನು ಮಾಡ್ತಿದ್ದೇನೆ ರೆಸಿಪೀಸ್ ಎಲ್ಲ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಶೆಜ್ವಾನ್ ಫ್ರೈಡ್ ರೈಸ್ ಮತ್ತೆ ಶೆಜ್ವಾನ್ ಚಿಕನ್ ಎರಡು ರೆಸಿಪಿ ಮಾಡ್ತಿದ್ದೇನೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನೀಗ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತೋರಿಸ್ತೇನೆ. ಫಸ್ಟಿಗೆ ನಮ್ಗೆ ಬೇಕಾದದ್ದು ಚಿಕನ್ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ನೋಡಿ ಇಷ್ಟೇ ಚಿಕ್ಕ ಚಿಕ್ಕ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ನಮ್ಗೆ ಬೇಕಾದದ್ದು ವೆಜಿಟೇಬಲ್ಸ್ ಅಲ್ಲಿ ನಾನು ಕ್ಯಾರೆಟ್ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ ಹೀಗೆ ಕಟ್ ಮಾಡಿ ಇಟ್ಟಿದ್ದೇನೆ ಚಿಕ್ಕ ಚಿಕ್ಕ ಸ್ಟ್ರಿಪ್ಸ್ ಆಗಿ. ನಂತರ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ದೇನೆ. ಬೆಳ್ಳುಳ್ಳಿ ಬೇಕಾಗ್ತದೆ ನಮ್ಗೆ. ನೆಕ್ಸ್ಟ್ ಬೇಕಾದದ್ದು ಸ್ಪ್ರಿಂಗ್ ಆನಿಯನ್ ಗ್ರೀನ್ ಮತ್ತೆ ಸ್ಪ್ರಿಂಗ್ ಆನಿಯನ್ ವೈಟ್ ಪಾರ್ಟ್, ಇದೆರಡು ನಾನು ಯೂಸ್ ಮಾಡ್ತಿದ್ದೇನೆ. ಇದು ಬಿಟ್ರೆ ನಮಗೆ ಸಾಸಸ್ ಹಾಕ್ಲಿಕ್ಕೆ ಉಂಟು. ಅದು ನಾನು ಮಾಡುವಾಗ ಸಾಸ್ ಯಾವ್ದೆಲ್ಲ ಬೇಕಾಗ್ತದೆ ಅಂತ ನಾನು ಹೇಳ್ತೇನೆ. ಮೊದಲಿಗೆ ಇದು ರೆಡ್ ಚಿಲ್ಲಿ ಪೇಸ್ಟ್. ನಾನು ಒಂದು 10 to 15 ರೆಡ್ ಚಿಲ್ಲೀಸ್ ಅನ್ನು ಬಾಯ್ಲ್ ಮಾಡಿ ಪೇಸ್ಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಮೊದಲಿಗೆ ಹಾಕ್ತೇನೆ. ನೆಕ್ಸ್ಟ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ 1 ಟೀ ಸ್ಪೂನ್ ಸೋಯಾ ಸಾಸ್. ನಾನು ಡಾರ್ಕ್ ಸೋಯಾ ಸಾಸ್ ತಗೊಂಡಿದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡ್ಲಿಕ್ಕೆ ಉಂಟು. ಫಸ್ಟಿಗೆ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೇಸ್ಟ್ ಯಾಕೆ ಹಾಕಿದ್ದೇನೆ ಅಂದರೆ ಕಲರ್ ನಾನು ಹಾಕುದಿಲ್ಲ, ಅದಕ್ಕೋಸ್ಕರ ರೆಡ್ ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ. ನಿಮ್ಮ ಹತ್ರ ರೆಡ್ ಚಿಲ್ಲಿ ಪೇಸ್ಟ್ ನಿಮಗೆ ಮಾಡ್ಲಿಕ್ಕೆ ಆಗದಿದ್ರೆ ನೀವು ಕಲರ್ ಹಾಕಬಹುದು. ನಾನಿದು ಶೆಜ್ವಾನ್ ಫ್ರೈಡ್ ರೈಸ್ ಮಾಡೋದರಿಂದ ನನಗೆ ಕಲರ್ ಸ್ವಲ್ಪ ಬೇಕಿತ್ತು, ಅದಕ್ಕೋಸ್ಕರ ನಾನು ರೆಡ್ ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ. ಆಪ್ಷನ್ ಆಗಿ ಕಲರ್ ಯೂಸ್ ಮಾಡಬಹುದು. ನಾನು 7 ಎಗ್ ತಗೊಂಡಿದ್ದೇನೆ. ಇದನ್ನು ಬೀಟ್ ಮಾಡಿ ನಾನು ರೆಡಿ ಇಟ್ಟಿದ್ದೇನೆ. ಫಸ್ಟ್ ನಾನು ಚಿಕನ್ ಫ್ರೈ ಮಾಡ್ತಿದ್ದೇನೆ, ನಂತರ ಎಗ್ ಮಾಡುವ. ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ಆಯಿಲ್ ಹಾಕ್ತಿದ್ದೇನೆ. ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿ, ಯಾಕೆಂದ್ರೆ ಫ್ರೈಡ್ ರೈಸ್ಗೆ ಆವಾಗ ಸಹ ಆಯಿಲ್ ಸ್ವಲ್ಪ ಜಾಸ್ತಿ ತಾಗ್ತಿದೆ. ಆಯಿಲ್ ಬಿಸಿಯಾದ ಕೂಡಲೇ ನಾನು ಚಿಕನ್ ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಚಿಕನ್ ಸ್ವಲ್ಪ ಕುಕ್ ಆಗ್ತಾ ಬರ್ತಾ ಉಂಟು. ನಾವು ಚಿಕನ್ ಅನ್ನು ಈಗ ತೆಗೆಯುವ. ಆಗಿದೆ, ಇದು ತಳ ತುಂಬ ಹಿಡಿದಿದೆ, ಅದು ನಾನು ವಾಶ್ ಮಾಡ್ತೇನೆ. ಈಗ ನೂಡಲ್ಸ್ ಸ್ಟಾರ್ಟ್ ಮಾಡಲಿಕ್ಕೆ ಎಣ್ಣೆ ಹಾಕ್ತೇನೆ. ಮೊದಲಿಗೆ ಒಂದು 4 ಟೀ ಸ್ಪೂನ್ ಎಣ್ಣೆ ಇರಲಿ. ಇದಕ್ಕೆ ಮೊದಲಿಗೆ ನಾನು ಗಾರ್ಲಿಕ್ ಹಾಕ್ತಿದ್ದೇನೆ. ಸ್ವಲ್ಪ ಫ್ರೈ ಆಗಲಿ. ಅದರ ನಂತರ ಸ್ಪ್ರಿಂಗ್ ಆನಿಯನ್ ವೈಟ್ ಪಾರ್ಟ್ ಹಾಕ್ತಿದ್ದೇನೆ. ಎಗ್ ಮಾಡ್ಲಿಕ್ಕೆ ಉಂಟು. ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಎಲ್ಲವನ್ನು ಸೈಡ್ಗೆ ಹಾಕಿ ನಡುವಿನಲ್ಲಿ ನಾನು ಎಗ್ ಅನ್ನು ಫ್ರೈ ಮಾಡ್ತೇನೆ. ಈಗ ನಾನು ಕ್ಯಾರೆಟ್ ಹಾಕ್ತಿದ್ದೇನೆ ಮತ್ತೆ ಕ್ಯಾಪ್ಸಿಕಮ್. ಫ್ರೈಡ್ ರೈಸ್ ಆದ್ರೆ ನಾವು ಕ್ಯಾಪ್ಸಿಕಮ್ ಹಾಕುದಿಲ್ಲ, ಅದಕ್ಕೆ ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಕ್ತೀವಿ. ಸ್ವಲ್ಪ ಫ್ರೈ ಆಗಿ ಇದಕ್ಕೆ ಕ್ಯಾಬೇಜ್ ಕೂಡ ಹಾಕ್ಬಹುದು. ನಾನು ಹಾಕುದಿಲ್ಲ ಕ್ಯಾಬೇಜ್, ನೂಡಲ್ಸ್ಗೆ ಹೆಚ್ಚಾಗಿ ಹಾಕ್ತಾರೆ ಕ್ಯಾಬೇಜ್. ಇದಕ್ಕೆ ಸ್ವಲ್ಪ ಈಗ ನಾನು ಸ್ಪ್ರಿಂಗ್ ಆನಿಯನ್ ಗ್ರೀನ್ ಹಾಕ್ತಿದ್ದೇನೆ. ಸ್ವಲ್ಪ ಮಟ್ಟಿಗೆ ಇಟ್ಟಿದ್ದೇನೆ, ಲಾಸ್ಟಿಗೆ ಹಾಕ್ಲಿಕ್ಕೆ ಸ್ವಲ್ಪ ಇಟ್ಟಿದ್ದೇನೆ. ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ತುಂಬಾ ಬೇಯಬೇಕು ಅಂತಿಲ್ಲ, ಸ್ವಲ್ಪ ಸ್ವಲ್ಪ ಬೆಂದ್ರೆ ಸಾಕಾಗ್ತದೆ. ಈಗ ಇದನ್ನೆಲ್ಲ ಸೈಡಿಗೆ ಮಾಡಿ ಎಗ್ ಹಾಕ್ತಿದ್ದೇನೆ. ಎಗ್ ಅನ್ನು ಫ್ರೈ ಮಾಡುವ. ಹೀಗೆಲ್ಲ ಮಿಕ್ಸ್ ಮಾಡುವ. ಈಗ ಇದಕ್ಕೆ ನೂಡಲ್ಸ್ ಹಾಕ್ತಿದ್ದೇನೆ. ನಾನು ಬಾಯ್ಲ್ ಮಾಡಿ ಇಟ್ಟಿದ್ದೇನೆ ನೂಡಲ್ಸ್. ಒಂದು 5 ಮಿನಿಟ್ಸ್
ಬಾಯ್ಲ್ ಮಾಡಿ ನಂತರ ಕೋಲ್ಡ್ ವಾಟರಲ್ಲಿ ಅದನ್ನು ರಿನ್ಸ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ರೆಡಿ ಮಾಡಿ ಇಡಿರಿ. ಇದಕ್ಕೆ ನಾನು ಸಾಸ್ ಹಾಕ್ತೇನೆ ಮತ್ತು ಕರೆಕ್ಟಾಗಿ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಮೇನ್ ಆಗಿ ಮೊದಲಿಗೆ ನಾನು ಶೆಜ್ವಾನ್ ಸಾಸ್ ಹಾಕ್ತಿದ್ದೇನೆ. ಇದು ಮೇನ್ ಇಂಗ್ರೀಡಿಯೆಂಟ್. ಮತ್ತೆ ಹೆಚ್ಚು ಬೇರೆ ಸಾಸ್ ಹಾಕುದಿಲ್ಲ ನಾನು. ಸ್ವಲ್ಪ ವೆನಿಗರ್ ಮತ್ತೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ತಿದ್ದೇನೆ. ಆ ಶೆಜ್ವಾನ್ ಸಾಸ್ ಇದು ಫ್ಲೇವರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದನ್ನು ಹಾಕ್ತಿದ್ದೇನೆ. ಈಗ ಎಲ್ಲವನ್ನು ಮಿಕ್ಸ್ ಮಾಡುವ. ನಮ್ಮ ನೂಡಲ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಚಿಕನ್ ಹಾಕ್ತಿದ್ದೇನೆ ಮತ್ತೆ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ. ಇದನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ಶೆಜ್ವಾನ್ ನೂಡಲ್ಸ್ ರೆಡಿ ಆಗಿದೆ. ಚೆಂದಾಗಿ ಬಂದಿದೆ ನೋಡಿ. ನನ್ನ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ತುಂಬಾ ಟೇಸ್ಟಿಯಾಗಿ ಕಾಣ್ತದೆ. ನೆಕ್ಸ್ಟ್ ನಾನು ಮಾಡ್ತಿದ್ದೇನೆ ಶೆಜ್ವಾನ್ ಚಿಕನ್. ನಂದು ಶೆಜ್ವಾನ್ ನೂಡಲ್ಸ್ ಆಯಿತು ಮಾಡಿ. ಈಗ ನಾನು ಶೆಜ್ವಾನ್ ಚಿಕನ್ ಮಾಡ್ತೇನೆ. ಬನ್ನಿ ಅದಕ್ಕೆಲ್ಲ ಏನೆಲ್ಲ ಬೇಕು ಅಂತ ನೋಡೋ ಮತ್ತೆ ಸ್ಟಾರ್ಟ್ ಮಾಡುವ ಮಾಡಲಿಕ್ಕೆ. ಮೊದಲಿಗೆ ನಾನು ಚಿಕನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ 2 ಟೀ ಸ್ಪೂನ್ ಹಾಕಿದ್ದೇನೆ, ಸೋಯಾ ಸಾಸ್ 1 ಟೀ ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು 1.5 ಟೀ ಸ್ಪೂನ್ ತಗೊಂಡಿದ್ದೇನೆ, ರೆಡ್ ಚಿಲ್ಲಿ ಪೇಸ್ಟ್ ಆಗ ನಾನು ನೂಡಲ್ಸ್ಗೆ ಹಾಕಿದ್ದೇನಲ್ಲ ಅದು ಸೇಮ್ 2 ಟೀ ಸ್ಪೂನ್, 1 ಎಗ್. ಮತ್ತು ಇದಕ್ಕೆ ಈಗ ಕಾರ್ನ್ಫ್ಲವರ್ ಮತ್ತು ಮೈದಾವನ್ನು ಹಾಕಬೇಕು. 3 ಟೀ ಸ್ಪೂನ್ ಕಾರ್ನ್ಫ್ಲವರ್, 2 ಟೀ ಸ್ಪೂನ್ ಮೈದಾ. ಇದನ್ನೀಗ ಮಿಕ್ಸ್ ಮಾಡುವ. ನಾನು ನೀರು ಹಾಕಲಿಲ್ಲ, ಅದರಲ್ಲೇ ಮಿಕ್ಸ್ ಮಾಡಿದ್ದೇನೆ ನೋಡಿ, ಹೀಗೆ ಬರ್ತದೆ. ಇದನ್ನೀಗ ನಾವು ಫ್ರೈ ಮಾಡುವ. ಸ್ವಲ್ಪ 2 ನಿಮಿಷ ಬಿಟ್ಟು ಇದನ್ನು ಟರ್ನ್ ಮಾಡುವ. ಈಗ ಯಾಕಂದ್ರೆ ಅದು ಮತ್ತೆ ಮಸಾಲೆ ಎಲ್ಲ ಹಾಕಿ ಅದಕ್ಕೋಸ್ಕರ. ಈಗ 2 ಮಿನಿಟ್ಸ್ ಆಗಿದೆ. ಇದನ್ನು ಟರ್ನ್ ಮಾಡ್ತಿದ್ದೇನೆ. ಒಳ್ಳೆಯಾಗಿ ಫ್ರೈ ಆಗಲಿ. ಆಲ್ಮೋಸ್ಟ್ ಬರ್ತಾ ಉಂಟು. ಇದಾಗಿದೆ. ಈಗ ನಾನು ತೆಗೆದಿರ್ತೇನೆ. ನೋಡಿ ಎಷ್ಟು ಚೆಂದಾಗಿ ಕಲರ್ ಎಲ್ಲ ಬಂದಿದೆ, ಒಳ್ಳೆಯಾಗಿ ಫ್ರೈ ಆಗಿದೆ. ಇದನ್ನು ಸ್ಟ್ರೈನರಲ್ಲಿ ಹಾಕಿರ್ತೇನೆ ನಾನು. ಹೀಗೆ ಎಲ್ಲ ಚಿಕನನ್ನು ನಾನು ಫ್ರೈ ಮಾಡ್ತೇನೆ. ಈಗ ನಾನು ಶೆಜ್ವಾನ್ ಚಿಕನ್ಗೆ ಪ್ರಿಪೇರ್ ಮಾಡ್ತಿದ್ದೇನೆ. ಸ್ವಲ್ಪ ಆಯಿಲ್ ಹಾಕಿದ್ದೇನೆ, 3 ಟೀ ಸ್ಪೂನ್ ಆಯಿಲ್ ಹಾಕಿದ್ದೇನೆ. ಅದಕ್ಕೆ ಗಾರ್ಲಿಕ್ ಇದನ್ನು ಸ್ವಲ್ಪ ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್, ಸ್ವಲ್ಪ ಸೆಸ್ಮೆ ಸೀಡ್ಸ್. ಇದಕ್ಕೀಗ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕುವ. ಸ್ವಲ್ಪ ಫ್ರೈ ಮಾಡುವ. ಈಗ ಇದಕ್ಕೆಲ್ಲ ಸಾಸಸ್ ಹಾಕುವ. ಫಸ್ಟಿಗೆ ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್, ರೆಡ್ ಚಿಲ್ಲಿ ಸಾಸ್ ಒಂದು 2 ಟೀ ಸ್ಪೂನ್, ಟೊಮೆಟೊ ಕೆಚಪ್ 2 ಟೀ ಸ್ಪೂನ್, ಮತ್ತು ಶೆಜ್ವಾನ್ ಸಾಸ್ ಇದು ಮೈನ್. ಇದೊಂದು 1.5 ಟೀ ಸ್ಪೂನ್ ಹಾಕಿ ಹಾಕ್ತಿದ್ದೇನೆ. ನಂತರ ನಮ್ಮ ಸೋಯಾ ಸಾಸ್ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ
ಇದಕ್ಕೆ ಈಗ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕಿ ಒಂದು 1/2 ಟೀ ಸ್ಪೂನ್ ಹಾಗೆ ಹಾಕಿ. ನಾನು ಇದಕ್ಕೆ ಸಾಲ್ಟ್ ಹಾಕ್ತಾ ಇಲ್ಲ, ಯಾಕೆಂದ್ರೆ ಚಿಕನಲ್ಲಿ ಆಲ್ರೆಡಿ ಸಾಲ್ಟ್ ಉಂಟು ಮತ್ತೆ ಸಾಸಲ್ಲಿ ಕೂಡ ಸ್ವಲ್ಪ ಸಾಲ್ಟ್ ಇರ್ತದೆ. ಸೊ ನಾನು ಪುನಃ ಹಾಕ್ಲಿಕ್ಕೆ ಹೋಗುದಿಲ್ಲ. ನಾನು 1 ಟೀ ಸ್ಪೂನ್ ಕಾರ್ನ್ಫ್ಲವರ್ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಲರಿ ಮಾಡ್ತಿದ್ದೇನೆ. ಇದು ಸ್ಲರಿ ಮಾಡ್ತಿದ್ದೇನೆ ನಾನು. ಇದನ್ನು ಈಗ ಹಾಕುವ. ಈಗ ನಾವು ಚಿಕನ್ ಅನ್ನು ಹಾಕುವ, ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಎಲ್ಲ ಚಿಕನ್ ಕೋಟ್ ಬೇಕಲ್ಲ. ನೋಡಿ ಒಳ್ಳೆಯಾಗಿ ಕೋಟ್ ಆಗಿದೆ. ಈಗ ಲಾಸ್ಟಿಗೆ ಇದಕ್ಕೆ ಸೆಸ್ಮಿ ಸೀಡ್ಸ್ ಹಾಕುವ, ಸ್ಪ್ರಿಂಗ್ ಆನಿಯನ್, ಸರ್ವ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನು ನೂಡಲ್ಸ್ ಹಾಕ್ತಿದ್ದೆ. ತುಂಬ ಒಳ್ಳೆ ಕಾಣ್ತದೆ, ಟೇಸ್ಟ್ ಮಾಡಿ ನೋಡ್ಬೇಕು ಹೇಗೆ ಉಂಟು ಅಂತ. ಈಗ ನಾನು ಶೆಜ್ವಾನ್ ಚಿಕನ್ ಹಾಕ್ತಿದ್ದೇನೆ. ನೋಡಿ ಎಷ್ಟು ಚಂದ ಕಾಣ್ತದೆ, ಟೇಸ್ಟಿ ಕಾಣ್ತದೆ. ನೋಡುವಾಗಲೇ ಆಸೆ ಆಗ್ತದೆ, ತಿನ್ನುವ ಅಂತ ಆಗ್ತದೆ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೇನೆ, ನಿಮ್ಗೆ ಹೇಳ್ತೇನೆ ಹೇಗೆ ಉಂಟು ಅಂತ. ನನ್ನ 2 ರೆಸಿಪಿ ರೆಡಿ ಆಗಿದೆ. ಸೊ ನಾನು ಟ್ರೈ ಮಾಡಿ ನೋಡ್ತೇನೆ ಈಗ. ಶೆಜ್ವಾನ್ ನೂಡಲ್ಸ್, ಖಾರಾಗಿ ತುಂಬಾ ಒಳ್ಳೆದುಂಟು. ಮಸ್ಟ್ ಟ್ರೈ ರೆಸಿಪಿ. ಚಿಕನ್ ಟ್ರೈ ಮಾಡ್ತೇನೆ. ಸೂಪರ್ ಆಗಿದೆ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಗೆ ಇಷ್ಟ ಆಗ್ತದೆ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.